ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ಲರದ್ದು ಕಾಫಿ ಟೀ ಆಯಿತು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಯಜಮಾನ ಸಿನಿಮಾದ 7ನೇ ದಿನದ ಸಿನಿಮಾ ನೋಡಿದಂತಹ ಜನಸಾಮಾನ್ಯರ ಪ್ರತಿಕ್ರಿಯೆ ಹೇಗಿತ್ತು, ಇವತ್ತಿನ ಅಂತ್ಯಕ್ಕೆ ಸಿನಿಮಾ ಗಳಿಸಿದ್ದು ಎಷ್ಟು ಕೋಟಿ, ಈ ಅಪ್ಡೇಟ್ಸನ್ನು ನಿಮಗೆ ತಿಳಿಸೋ ಸಮಯ. ಈ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, 7ನೇ ದಿನದ ಅಂತ್ಯಕ್ಕೆ ಯಜಮಾನ ಸಿನಿಮಾ ಗಳಿಸಿದ್ದು 56 ಕೋಟಿ ಹಣವನ್ನು. ನೆನೆ ಹೇಳಿದೆ ನಾನು, 6ನೇ ದಿನದ ಅಂತ್ಯಕ್ಕೆ 54 ಕೋಟಿ ಹಣವನ್ನು ಯಜಮಾನ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ ಅಂತ. ಅಲ್ಲಿಗೆ ಇವತ್ತಿನ ಅಂತ್ಯಕ್ಕೆ 7ನೇ ದಿನದ ಅಂತ್ಯಕ್ಕೆ 2 ಕೋಟಿಯ ಕಲೆಕ್ಷನನ್ನು ಯಜಮಾನ ಸಿನಿಮಾ ಕಲೆಕ್ಷನ್ ಮಾಡಿದೆ. ಅಲ್ಲಿಗೆ ಟೋಟಲ್ 56 ಕೋಟಿ ಹಣವನ್ನು ಯಜಮಾನ ಸಿನಿಮಾ 7 ದಿನಕ್ಕೆ ಕಲೆಕ್ಷನ್ ಮಾಡಿದೆ. ಇವತ್ತು ನರ್ತಕಿ ಚಿತ್ರಮಂದಿರಕ್ಕೆ ವಿಸಿಟ್ ಕೊಟ್ಟಿದ್ದು ಬೆಳಿಗ್ಗೆ. ಯಜಮಾನ ಸಿನಿಮಾದ ಮುಖ್ಯ ಚಿತ್ರಮಂದಿರವು ಕೂಡ ನರ್ತಕಿ ಚಿತ್ರಮಂದಿರ, ನಿಮಗೂ ಗೊತ್ತು. ಅಲ್ಲಿನ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬೆಳಿಗ್ಗೆ ಫಸ್ಟ್ ಶೋಗೆ ಹೋಗಿದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರು. ಯಾಕಂತಂದರೆ ವೀಕ್ ಡೇಸ್ ಆಗಿರೋದ್ರಿಂದ ಎಲ್ಲರೂ ಅವರವರ ಕೆಲಸಕ್ಕೆ ತೊಡಗಿದ್ರು. ಹಾಗಾಗಿ 10 ಗಂಟೆ ಶೋಗೆ ಸ್ವಲ್ಪ ಜನ ಕಡಿಮೆ ಇತ್ತು. 300 ಜನ ಆದರೂ ಇದ್ದರು. ಇನ್ನು ಚಿತ್ರಮಂದಿರದ ಮಾಲೀಕರನ್ನು ವಿಚಾರಿಸಿದ ಪ್ರಕಾರ ಫಸ್ಟ್ ಶೋ ಕಡಿಮೆ ಇರುತ್ತೆ, ಮತ್ತು ಮಧ್ಯಾಹ್ನ ಶೋ ಆಲ್ಮೋಸ್ಟ್ ಒಂದು 500 ಜನ ತುಂಬ್ತಾರೆ. ಇನ್ನು ರಾತ್ರಿ 7 ಗಂಟೆ ಶೋ ಕಂಪ್ಲೀಟ್ ಆಗುತ್ತೆ ಸರ್ ಅಂತ ಹೇಳಿದ್ರು. ಅಲ್ಲಿನ ಇವತ್ತಿನ ಕಲೆಕ್ಷನನ್ನು ಅಲ್ಲಿಗೆ ಟೋಟಲ್ ಆಗಿ ಲೆಕ್ಕ ಹಾಕೊಂಡ್ರೆ ಅಲ್ಲೂ ಕೂಡ ಇವತ್ತು 1.5 ಲಕ್ಷ ಆಗಿದೆ ನರ್ತಕಿ ಚಿತ್ರಮಂದಿರದಲ್ಲಿ. ಅಲ್ಲಿಗೆ ಓವರ್ ಆಲ್ ಯಜಮಾನ ಸಿನಿಮಾ ಇವತ್ತು ಎಲ್ಲ ಚಿತ್ರಮಂದಿರಗಳಿಂದ 2 ಕೋಟಿ ಹಣವನ್ನು ಕಲೆಕ್ಷನ್ ಮಾಡಿದರೆ, ಒಟ್ಟಿನಲ್ಲಿ ಕೂಡ್ಕೊಂಡ್ರೆ 54 + 2 56 ಕೋಟಿ ಹಣವನ್ನು ಯಜಮಾನ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ. ಇನ್ನೇನಪ್ಪ ಅಂತಂದರೆ ನಾಳೆ 8ನೇ ತಾರೀಕು ಆಗಿರೋದ್ರಿಂದ ಹೊರ ದೇಶಗಳಲ್ಲಿ ಯಜಮಾನ ಸಿನಿಮಾನ ಪ್ರದರ್ಶನ ಕಾಣಲಿದೆ. ಎಲ್ಲೆಲ್ಲಿ ಅಂತಂದರೆ ಕ್ಯಾಲಿಫೋರ್ನಿಯಾ ಆಗಿರ್ಬೋದು, USA ಆಗಿರ್ಬೋದು, ಹಿಂಗೆ ಹೊರ ರಾಷ್ಟ್ರಗಳಲ್ಲಿ ಇನ್ನೂ ಹಲವಾರು ರಾಷ್ಟ್ರಗಳಲ್ಲಿ ಯಜಮಾನ ಸಿನಿಮಾ ನಾಳೆಯಿಂದ ಪ್ರದರ್ಶನ ಕಾಣ್ತಾ ಇದೆ. ಹಾಗಾಗಿ ನಾಳಿನ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಪ್ರೆಸ್ ಮೀಟ್ ನಡೀತು. ಯಜಮಾನ ಸಿನಿಮಾದ ಪ್ರೆಸ್ ಮೀಟ್ ನಡೀತು ಬೆಂಗಳೂರಿನಲ್ಲಿ. ಪ್ರೆಸ್ ಮೀಟಲ್ಲಿ ಒಂದು ತುಂಬ ಮುಖ್ಯವಾದ ಅಂಶವನ್ನು ಗಮನಿಸ್ತಾ ಚಿತ್ರತಂಡದವರು ಎಲ್ಲ ಹೇಳಿದ್ರು, ದರ್ಶನ್ ಅವರ ಇಂದನೇ ಯಜಮಾನ ಸಿನಿಮಾ ಇಷ್ಟೊಂದು ಇದಾಗಿದ್ದು ಹಾಗೆ ಹೀಗೆ ಅಂತ ಹೇಳಿದ್ರು. ಆದರೆ ಡಿ ಬಾಸ್ ಅದನ್ನು ಒಪ್ಕೊಳ್ಳಿಲ್ಲ. ಐ ಆಮ್ ನಾಟ್ ಎ ಒನ್ ಮ್ಯಾನ್ ಆರ್ಮಿ, ಇವರೆಲ್ಲ ಸೇರಿದ್ರಿಂದಲೇ ಸರ್ ಯಜಮಾನ ಸಿನಿಮಾ ಯಶಸ್ವಿಗೆ ಸಿಕ್ಕಿರೋದು, ನಾನು ಒಬ್ಬನಿಂದ ಸಹ ಆಗಿಲ್ಲ ಅಂತ ಹೇಳಿದ್ರು. ದರ್ಶನ್ ಅವರ ಮಾತಿಗೆ ಶಿಳ್ಳೆ ಜೈಕಾರಗಳು ವಿಷಯಗಳನ್ನು ಕೇಳಬೇಕಿತ್ತು ನೀವು. ನಿನ್ನೆ ನಡೆದಂತಹ ಪ್ರೆಸ್ ಮೀಟ್ನ ಪ್ರತಿಯೊಂದು ವಿಡಿಯೋಗಳನ್ನು ನಿಮ್ಮ ಕರ್ನಾಟಕ ಟಿವಿ ಅಪ್ಲೋಡ್ ಮಾಡಿದೆ. ನೀವು ಬ್ಯಾಕ್ ಹೋಗಿ ನೋಡಿದರೆ ಪ್ರತಿಯೊಂದು ವಿಡಿಯೋಸ್ ಕೂಡ ಸಿಗುತ್ತೆ. ಡಿ ಬಾಸ್ ಮಾತಾಡಿರೋ ಬೈಟ್ ಕೂಡ ಅದರಲ್ಲಿ ಸಿಗುತ್ತೆ. ಇನ್ನೇನಪ್ಪ ಅಂತಂದರೆ ನಮ್ಮ ವಿಡಿಯೋಗಳಿಗೆ ಯಜಮಾನ ಸಿನಿಮಾ ಆರಂಭವಾಗುವ ಹಿಂದಿನ ದಿನದಲ್ಲೂ ಇಲ್ಲಿಯವರೆಗೂ ಆಗದಂತಹ ವಿಡಿಯೋಗಳಿಗೆ ನಿಮ್ಮ ಪ್ರತಿಕ್ರಿಯೆ ಉತ್ತಮವಾಗಿ ಸಿಕ್ಕಿದೆ. ಪ್ರತಿಯೊಬ್ಬರು ಹೇಳಿದ್ರು ಕರ್ನಾಟಕ ಟಿವಿ ಆರಂಭದ ಹಿಂದಿನ ದಿನದಲ್ಲೂ ಇಲ್ಲಿಯವರೆಗೂ ಅಪ್ಡೇಟ್ಸನ್ನು ಕೊಡ್ಕೊಂಡ್ಬಂದಿದೆ. ಈಗಲೇ ಕೊಡ್ಕೊಂಡು ಮುಂದೆ ಬನ್ನಿ, ನಿಮಗೆ ಒಳ್ಳೆಯದಾಗಲಿ. ಕರ್ನಾಟಕ ಟಿವಿಗೆ ಆಲ್ ದಿ ಬೆಸ್ಟ್. ಡಿ ಬಾಸ್ ಫ್ಯಾನ್ಸ್ ಸಪೋರ್ಟ್ ಹೀಗೆ ಇರುತ್ತೆ ಅಂತಂದರು. ಇನ್ನು ಪ್ರತಿಯೊಬ್ಬರು ಹೇಳಿದ್ರು ಕನ್ನಡ ಸಿನಿಮಾ ಜನ ನೋಡುವಂಥ ಎಲ್ಲರ ಸಪೋರ್ಟ್ ನಿಮಗೆ ಇರುತ್ತೆ ಅಂತ ಹೇಳಿದ್ರು. ನಿಮ್ಮ ಪ್ರೀತಿ ಆಶೀರ್ವಾದ ಆರೈಕೆ ಹೀಗೆ ಇರಲಿ. ಹೀಗೆ ಇದ್ದರೆ ನಾವು ಹೀಗೆ ಮುಂದೆ ಸಾಗ್ತೀವಿ. ಪ್ರತಿಯೊಬ್ಬ ಹೀರೋ ಸಿನಿಮಾ ಬಂದಾಗಲೂ ಕೂಡ ಹೀಗೇನೆ ನಿಂತ್ಕೊಂಡು ಈಗ ಯಜಮಾನ ಸಿನಿಮಾಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಬ್ಬ ಹೀರೋ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ಆರೈಕೆ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು.